ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಆಕರ್ಷಕ ಕಡುಗೆಂಪು ಬಣ್ಣದ ಸಣ್ಣ ಸಣ್ಣ ಹಣ್ಣುಗಳ ಗೊಂಚಲುಗಳಿಂದ ಕೂಡಿರುವಂತಹ ಗಿಡ ಕಣ್ಣಿಗೆ ಬಿತ್ತು. ಆಶ್ಚರ್ಯದಿಂದ ಹಣ್ಣುಗಳನ್ನು ಕೈಯಲ್ಲಿ ಹಿಡಿದು ನೋಡಿದೆ. ಖಂಡಿತವಾಗಿಯೂ ಈ ಗಿಡ ಆಯುರ್ವೇದ ಚಿಕಿತ್ಸೆಯಲ್ಲಿ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಅನ್ನಿಸ್ತು. ಇದರ ಬಗ್ಗೆ ವಿವರಗಳನ್ನು ಸಂಗ್ರಹಿಸ್ತಾ ಹೋದಂತೆ ಆಶ್ಚರ್ಯ ಆಯಿತು. ಇದೊಂದು ಕಳೆ ಗಿಡ ಆದರೂ ಕೂಡ ಇದರ ಉಪಯೋಗಗಳನ್ನು ತಿಳಿದರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಗಿಡವನ್ನು ನೀವು ಮನೆಯಲ್ಲೇ ತಂದು ಬೆಳೆಸ್ಕೊಳ್ಬಹುದು. ಈ ಗಿಡದ ಬಗ್ಗೆ ಪೂರ್ಣ ವಿವರಗಳನ್ನು ನಿಮಗೆ ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕೆಂಪು ಬಣ್ಣದ ಚಿಕ್ಕ ಚಿಕ್ಕ ಹಣ್ಣುಗಳ ಗೊಂಚಲನ್ನು ಹೊಂದಿರುವಂತಹ ಈ ಗಿಡವನ್ನು ರಕ್ತಮಿತ್ರ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ರಿವಿನಾ ಹ್ಯೂಮಿಲೆಸ್ ಅಂತೇಳಿ. ಮಾಣಿಕ್ಯ ಗಿಡ, ಗುರುವಾಡೆ, ಜಂಗಮ ಗಿಡ, ಪಾಂಡೇಲು, ವಾಡೆಮಡಿಗೆ, ರಕ್ತನೆಲ್ಲಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಡಾಗ್ ಬ್ಲಡ್ ಹರ್ಬ್, ಬ್ಲಡ್ ಬೇರಿ, ಕಾರಲ್ ಬೇರಿ, ಬೇಬಿ ಪೆಪ್ಪರ್ಸ್, ಪಿಜನ್ ಬೇರಿ, ರೌಜ್ ಪ್ಲಾಂಟ್ ಮುಂತಾದ ಹೆಸರುಗಳಿಂದ ಕರೀತಾರೆ. ಈ ರಕ್ತಮಿತ್ರ ಗಿಡ ಪೊದೆ ರೂಪದಲ್ಲಿ ಬೆಳೆಯುತ್ತೆ. ಬಿಳಿ ಹಾಗೂ ಗುಲಾಬಿ ಬಣ್ಣದ ಹೂಗಳನ್ನು, ಕಿತ್ತಲೆ ಅಥವಾ ಕೆಂಪು ಬಣ್ಣದ ಸಣ್ಣ ಸಣ್ಣ ಆಕರ್ಷಕ ಹಣ್ಣುಗಳನ್ನು ಇದರಲ್ಲಿ ನಾವು ಕಾಣಬಹುದು. ಈ ಗಿಡ ನೆರಳಿನ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ವಿವಿಧ ರೀತಿಯ ಮಣ್ಣಿನಲ್ಲೇ ಕೂಡ ಬೆಳೆಯುವಂತಹ ಸಾಮರ್ಥ್ಯ ಈ ಗಿಡಕ್ಕೆ ಇದೆ. ಈ ಗಿಡದ ಒಂದು ಹಣ್ಣನ್ನು ನಾವು ಹಿಚುಕಿ ನೋಡಿದಾಗ ಕೆಂಪು ಅಥವಾ ರಕ್ತದ ಬಣ್ಣದ ದ್ರವ ಹೊರಕ್ಕೆ ಬರುತ್ತೆ. ಆದ್ರಿಂದಲೇ ಇದನ್ನ ಬ್ಲಡ್ ಬೇರಿ ಅಥವಾ ಡಾಗ್ ಬ್ಲಡ್ ಹರ್ಬ್ ಅಂತ ಕರೀತಾರೆ. ಈ ಗಿಡದ ಹಣ್ಣು, ಎಲೆ, ಬೇರು ಎಲ್ಲವೂ ಕೂಡ ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಬಳಕೆಯಲ್ಲಿದೆ. ಈ ಗಿಡ ನಿಮಗೆ ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ, ಗದ್ದೆ ಬದಿಯಲ್ಲಿ, ನೆರಳಿರುವಂತಹ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹೆಚ್ಚಿನ ಬಿಸಿಲು ಈ ಗಿಡಕ್ಕೆ ಆಗ್ಬರೋದಿಲ್ಲ. ಈಗ ಈ ರಕ್ತಮಿತ್ರ ಗಿಡದ ಉಪಯೋಗಗಳನ್ನ, ಆರೋಗ್ಯ ಲಾಭಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಆಯುರ್ವೇದದಲ್ಲಿ ಈ ರಕ್ತಮಿತ್ರ ಗಿಡವನ್ನ ಚರ್ಮದ ಕಾಯಿಲೆಗಳಲ್ಲಿ, ಬ್ಲಡ್ ಪ್ಯೂರಿಫಿಕೇಶನ್ ಅಂದ್ರೆ ರಕ್ತ ಶುದ್ಧೀಕರಣ ಕಾರಕವಾಗಿ, ಶೀತ, ಕೆಮ್ಮು, ಉಸಿರಾಟದ ಸಮಸ್ಯೆಗಳಲ್ಲಿ ಬಳಸಲಾಗುತ್ತೆ. ಸಾಂಪ್ರದಾಯಿಕ ಅಥವಾ ನಾಟಿ ಔಷಧದ ಬಳಕೆಯಲ್ಲಿ ಅತಿಸಾರ, ಗಾಯಗಳಿಗೆ ಚಿಕಿತ್ಸೆ ನೀಡೋದಕ್ಕೆ, ಬಂಜೆತನ ಮತ್ತು ಗರ್ಭಾಶಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸಲಾಗುತ್ತೆ. ಇದರಲ್ಲಿರುವ ಮುಖ್ಯ ಅಂಶಗಳು ಅಂತಂದ್ರೆ ಫ್ಲೇವನಾಯ್ಡ್ಸ್, ಅಲ್ಕಲಾಯ್ಡ್ಸ್, ಗ್ಲೈಕೋಸೈಡ್ಸ್, ಫೈಟೋಸ್ಟಿರಾಲ್ಸ್, ಟೆನಿನ್ಸ್ ಮತ್ತು ಸ್ಯಾಪೋನಿನ್ಸ್. ಇದರಿಂದಾಗಿ ಆಂಟಿ ಆಕ್ಸಿಡೆಂಟ್ ಆಗಿ ಇದು ಕೆಲಸ ಮಾಡುತ್ತೆ. ಚರ್ಮದ ಕೋಶಗಳನ್ನು ಸ್ಟೆಬಿಲೈಸ್ ಮಾಡುತ್ತೆ. ಸಣ್ಣ ಸಣ್ಣ ಗಾಯಗಳಿಂದ ಉಂಟಾಗುವಂತಹ ರಕ್ತಸ್ರಾವವನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಚರ್ಮದ ಆರೈಕೆಯಲ್ಲಿ ಇದನ್ನ ಬಳಸಲಾಗುತ್ತೆ. ಗಾಯಗಳು, ಚರ್ಮ ರೋಗಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಸ್ಥಳೀಯವಾಗಿ ಬಳಸಲಾಗುತ್ತೆ. ಗಾಯದಿಂದ ಉಂಟಾಗುವಂತಹ ರಕ್ತಸ್ರಾವವನ್ನು ನಿಲ್ಲಿಸೋದಕ್ಕೆ ಎಲೆಗಳ ಪುಡಿಯನ್ನ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಬಳಸಲಾಗುತ್ತೆ. ಆಮೇಲೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಉರಿಯೂತ ನಿವಾರಕ ಗುಣಗಳಿದಾವೆ. ಉರಿಯೂತ, ನೋವಿರುವಂತಹ ಜಾಗಗಳಲ್ಲಿ ಮತ್ತು ಮೂಗೇಟುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಇದನ್ನ ಬಳಸಲಾಗುತ್ತೆ. ಇದರ ಡಿಕಾಕ್ಷನ್ ಅಥವಾ ಪೇಸ್ಟ್ ಅನ್ನ ದಿನಕ್ಕೆ 2 ಬಾರಿ ಅಪ್ಲೈ ಮಾಡೋದ್ರಿಂದ ಪಿತ್ತದಿಂದ ಉಂಟಾಗುವಂತಹ ಉರಿಯೂತವನ್ನ ಕಡಿಮೆ ಮಾಡ್ಕೊಳ್ಬಹುದು. ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಶೀತ, ಅತಿಸಾರ, ಬೇದಿ ಮತ್ತು ಕಾಮಾಲೆ ಮುಂತಾದ ಚಿಕಿತ್ಸೆಗಳಿಗೆ ಇದನ್ನ ಬಳಸಲಾಗುತ್ತೆ. ಕೆಲವೊಂದು ಮೂಲಗಳ ಪ್ರಕಾರ ಗರ್ಭಾಶಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಮತ್ತು ಅಮೆನೋರಿಯಾ ಅಂದ್ರೆ ಮುಟ್ಟಿನ ಕೊರತೆ ಇಂತಹ ಸಮಸ್ಯೆಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಆದ್ದರಿಂದಲೇ ಇದನ್ನ ಫೆರ್ಟಿಲಿಟಿ ಬುಷ್ ಅಂತಾನೂ ಕರೀತಾರೆ. ಫೆರ್ಟಿಲಿಟಿ ಸಪೋರ್ಟ್ ಅನ್ನೋ ಹೆಸರಿಂದಲೇ ಆನ್ಲೈನ್ನಲ್ಲಿ ಇದರ ಪ್ರಾಡಕ್ಟ್ಗಳು ನಿಮಗೆ ಸಿಗ್ತವೆ. ಮಹಿಳೆಯರ ಒಳಿತಿಗಾಗಿ ಇರುವಂತಹ ಗಿಡ ಅಂತ ಇದನ್ನ ಗುರುತಿಸಲಾಗಿದೆ. ರಕ್ತ ಶುದ್ಧೀಕರಣಕ್ಕಾಗಿ ಸಾಂಪ್ರದಾಯಿಕ ಔಷಧದಲ್ಲಿ ಮತ್ತು ಬ್ಲಡ್ ಡಿಟಾಕ್ಸಿಫಿಕೇಶನ್ ಅಂದ್ರೆ ರಕ್ತ ನಿರ್ವಿಷೀಕರಣಕ್ಕಾಗಿ ಆಧುನಿಕ ಆಯುರ್ವೇದ ಪದ್ಧತಿಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಇದರ ಬೇರಿನ ಕಷಾಯವನ್ನ ಪ್ರತಿದಿನ 10 ml ನಷ್ಟು 21 ದಿನಗಳವರೆಗೆ ಕುಡಿಯೋದ್ರಿಂದ ರಕ್ತದಲ್ಲಿನ ಟಾಕ್ಸಿನ್ಸ್ ಅನ್ನ ಹೊರಕ್ಕೆ ತೆಗೆಯಬಹುದು. ಅಷ್ಟೇ ಅಲ್ಲದೆ ಚರ್ಮದಲ್ಲಿ ಆಕ್ನೆ ತೊಂದರೆ ಕಡಿಮೆಯಾಗಿ ಮುಖದ ಕಾಂಪ್ಲೆಕ್ಷನ್ ಕೂಡ ಹೆಚ್ಚಾಗತ್ತೆ ಎನ್ನಲಾಗುತ್ತೆ. ಇದಕ್ಕಾಗಿ ಅಂತಾನೆ ಈ ಗಿಡದ ಟೀ ಬ್ಯಾಗ್ಗಳು ನಿಮಗೆ ಆನ್ಲೈನ್ ನಲ್ಲಿ ಸಿಗತ್ತೆ. ಇದರಲ್ಲಿರುವ ಆಂಟಿ ಮೈಕ್ರೋಬಿಯಲ್ ಗುಣಗಳಿಂದಾಗಿ ಫಂಗಲ್ ಇನ್ಫೆಕ್ಷನ್ಸ್ನಲ್ಲಿ ಇದನ್ನ ಬಳಸಲಾಗುತ್ತೆ. ರಿಂಗ್ ವರ್ಮ್ ತೊಂದರೆಯನ್ನು ತಡೆಯೋದಕ್ಕೆ ಸಹ ಇದನ್ನ ಬಳಸಲಾಗುತ್ತೆ. ಕೇರಳದಲ್ಲಿ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಮುಖದ ಪಿಗ್ಮೆಂಟೇಷನ್ ನಿವಾರಣೆಗಾಗಿ ಇದನ್ನ ಉಪಯೋಗಿಸ್ತಾರೆ. ಆಯುರ್ವೇದದಲ್ಲಿ ಕಫ ಮತ್ತು ವಾತ ದೋಷಗಳಲ್ಲಿ ಇದನ್ನ ಉಪಯೋಗಿಸಲಾಗುತ್ತೆ. ಇದನ್ನ ಎಲೆಯ ಕಷಾಯ, ಬೇರಿನ ಕಷಾಯ, ಎಲೆಯ ಪೇಸ್ಟ್,
ಪುಡಿ ರೂಪದಲ್ಲಿ ಉಪಯೋಗಿಸಲಾಗುತ್ತೆ. ಇದರ ಕೆಂಪು ಬಣ್ಣದ ಹಣ್ಣುಗಳು ಬೀಟಾಲೈನ್ ವರ್ಣದ್ರವ್ಯಗಳ ಮೂಲವಾಗಿದ್ದು ಇವುಗಳನ್ನ ಆಹಾರ ಮತ್ತು ಇತರ ಉತ್ಪನ್ನಗಳಲ್ಲಿ ನೈಸರ್ಗಿಕ ಬಣ್ಣವಾಗಿ ಉಪಯೋಗಿಸಲಾಗುತ್ತೆ. ಜೈವಿಕ ಗೊಬ್ಬರ. ಇದರ ಬೀಜಗಳಲ್ಲಿ ಹೆಚ್ಚಿನ ಸತು ಅಂದ್ರೆ ಜಿಂಕ್ ಅಂಶ ಇರೋದ್ರಿಂದ ಇವುಗಳನ್ನ ಜೈವಿಕ ಗೊಬ್ಬರವಾಗಿ ಬಳಸೋದಿಕ್ಕೆ ಯೋಗ್ಯವಾಗಿದೆ. ಇಷ್ಟೆಲ್ಲ ಉಪಯೋಗಗಳು ಇದರಿಂದ ಇರೋದ್ರಿಂದಾನೇ ಈ ಬ್ಲಡ್ ಬೆರಿ ಪ್ರಾಡಕ್ಟ್ಗಳು ನಿಮಗೆ ಆನ್ಲೈನ್ ನಲ್ಲಿ ಬೇರೆ ಬೇರೆ ರೂಪದಲ್ಲಿ ಅಂದ್ರೆ ಪುಡಿ ರೂಪದಲ್ಲಿ, ಎಲೆ ರೂಪದಲ್ಲಿ ಎಲ್ಲ ಸಿಗತ್ತೆ. ನೀವು ಇದನ್ನ ರೆಫರ್ ಮಾಡಿಕೊಂಡು ತರಿಸ್ಕೊಳ್ಬಹುದು. ಇಷ್ಟೆಲ್ಲ ಉಪಯೋಗಗಳು ಈ ಬ್ಲಡ್ ಬೇರಿಯಿಂದ ಇದೆ ಆದರೂ ಕೂಡ ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಹಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಇದು ವಿಷಕಾರಿ ಕೂಡ ಆಗಬಹುದು. ಆದ್ದರಿಂದ ನುರಿತ ಆಯುರ್ವೇದ ತಜ್ಞರ ಸಲಹೆ ಮೇರೆಗೆ ಇದನ್ನ ಉಪಯೋಗಿಸೋದು ಒಳ್ಳೆಯದು. ಗರ್ಭಿಣಿ ಮಹಿಳೆಯರು, ಹಾಲುಣಿಸುವಂತಹ ತಾಯಂದಿರು ಇದನ್ನ ಉಪಯೋಗಿಸೋದು ಬೇಡ. ಇದರ ಸೇವನೆಯಿಂದ ವಾಂತಿ, ಅತಿಸಾರ ಮತ್ತು ಕೆಮ್ಮಿನ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದರ ಸಾಂಪ್ರದಾಯಿಕ ಉಪಯೋಗಗಳು ಅಸ್ತಿತ್ವದಲ್ಲಿ ಇದ್ರೂ ಕೂಡ ವಿವಿಧ ಔಷಧೀಯ ಉದ್ದೇಶಗಳಿಗಾಗಿ ಈ ಸಸ್ಯದ ಸುರಕ್ಷತೆ ಮತ್ತು ಪರಿಣಾಮಕಾರಿ ಗುಣವನ್ನ ಸಂಪೂರ್ಣವಾಗಿ ದೃಢೀಕರಿಸೋದಕ್ಕೆ ಹೆಚ್ಚಿನ ವೈಜ್ಞಾನಿಕ ಸಂಶೋಧನೆಯ ಅಗತ್ಯ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಗಿಡವನ್ನು ನಾವು ಮನೆಯಲ್ಲೇ ಬೆಳೆಸ್ಕೊಳ್ಬೋದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಬೆಳೆಸ್ಕೊಳ್ಬೋದು. ಇದನ್ನ ಆರ್ನಮೆಂಟಲ್ ಪ್ಲಾಂಟ್ ಅಂದರೆ ಅಲಂಕಾರಿಕ ಗಿಡವಾಗಿ ಕೂಡ ನೀವು ಪಾಟ್ನಲ್ಲಿ ಇದನ್ನು ನೀವು ಬೆಳೆಸ್ಕೊಳ್ಬಹುದು. ಈ ಗಿಡ ನಿಮಗೆ ಎಲ್ಲಾದರೂ ಸಿಕ್ಕರೆ ಇದನ್ನ ತಂದು ಪಾಟ್ನಲ್ಲಿ ಬೆಳೆಸ್ಬೋದು. ಇಲ್ಲಾಂದರೆ ಈ ಹಣ್ಣುಗಳು ಸಿಕ್ಕರೆ ಇದನ್ನ ಮಣ್ಣಲ್ಲಿ ನೆಟ್ಟು ಬೆಳೆಸ್ಬೋದು. ಇದು ನಿಮಗೆ ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡಬೇಕು, ಹಣ್ಣುಗಳು ಬಿಡಬೇಕು ಅಂತಂದರೆ ಇದಕ್ಕೆ ಬೇಕಾದಂತಹ ಕಾಂಪೋಸ್ಟ್ ಗೊಬ್ಬರವನ್ನು ಬೇಕಿದ್ರೆ ಹಾಕ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.